ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಮುಂದುವರಿತಾ ಇದೆ. ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದಿಂದಾಗಿ ಜನ ಊರು ಬಿಟ್ಟಿದ್ದಾರೆ. ಊರು ತೊರೆದಿರುವಂತಹ ಕುಟುಂಬ, ಆ ಕುಟುಂಬದ ಮನೆ ಇದೆಯಲ್ಲ, ಆ ಮನೆಗೆ ಫೈನಾನ್ಸ್ ಕಡೆಯಿಂದ ಬೀಗ ಬಿದ್ದಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ, ಊರು ಬಿಟ್ಟ ಕುಟುಂಬ. ಯಾದಗಿರಿಯಲ್ಲಿ ರಕ್ಕಸ ಫೈನಾನ್ಸ್ ಅಟ್ಟಹಾಸಕ್ಕೆ ಕುಟುಂಬವೊಂದು ನಲುಗಿ ಹೋಗಿದೆ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ತಾಳಲಾರದೆ ಕುಟುಂಬ ಊರು ಬಿಟ್ಟಿದೆ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದ ಗೀತಮ್ಮ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಗೀತಮ್ಮ ಕುಟುಂಬ 4-5 ಫೈನಾನ್ಸ್ಗಳಲ್ಲಿ 30.50 ಸಾವಿರದಂತೆ ಸಾಲ ಪಡೆದಿದೆ. ಸದ್ಯ ಫೈನಾನ್ಸ್ ಕಿರುಕುಳ ತಾಳಲಾರದೆ ಊರು ಬಿಟ್ಟು ಬೆಂಗಳೂರಿಗೆ ದುಡಿಯೋಕೆ ಹೋಗಿದ್ದಾರೆ. ಇನ್ನು ಈಕೆ ಮಗ ಮಲ್ಲಿಕಾರ್ಜುನಗೆ ಕಿಡ್ನಿ ವೈಫಲ್ಯದಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವೈದ್ಯರು ಮಗ ಬದುಕಲ್ಲ, ಊರಿಗೆ ಕರೆದೊಯ್ಯಿರಿ ಅಂತ ಹೇಳಿದ್ದು ಅನಾರೋಗ್ಯಕ್ಕೆ ತುತ್ತಾದ ಮಗನೊಂದಿಗೆ ಗೀತಮ್ಮ ಊರಿಗೆ ವಾಪಸ್ ಬಂದಿದ್ದಾರೆ. ಆದ್ರೆ ಗೀತಮ್ಮ ಊರಿಗೆ ಬರುವಷ್ಟರಲ್ಲಿ ಮನೆಗೆ ಬೀಗ ಹಾಕಿದರ ಮೇಲೆಯೇ ಫೈನಾನ್ಸ್ನವರು ಮತ್ತೊಂದು ಬೀಗ ಹಾಕಿದ್ದಾರೆ. ಉಳಿದುಕೊಳ್ಳಲು ಜಾಗ ಇಲ್ಲದೆ ಇರುವಾಗ ಮಗ ಸತ್ರೆ ಹೆಣ ಎಲ್ಲಿಗೆ ಹೋಗ್ಲಿ ಅಂತ ಗೀತಮ್ಮ ಕಣ್ಣೀರು ಹಾಕಿದ್ದಾರೆ. ಯಾವಾಗ ಹಾಕ್ಯಾರ ನಮ್ಗೆ ಹೇಳ್ಬೇಕು, ಹೇಳಾಕ ಕೇಳಕ್ಕೆ ಯಾಕೆ ಹೋಗ್ಬಿಟ್ಟು ಸರ್ ಒಂದು ತೊಡಗಿಸ್ಕೆಲ್ಲ ಫೋನ್ ಹಚ್ಚಿ ನೋಡಿ ಅಮ್ಮರೇ ನಾವು ರೊಕ್ಕ ಕಟ್ಟಿಲ್ಲ ಯಾಕೆ ಹೋಗ್ತೀವಿ ಅಂತ ಮಾತು ಹೇಳ್ಬೇಕಲ್ಲ ಸರ್. ಹೇಳಿಲ್ಲ ಅವರು ಮಗನ ಕಿಡ್ನಿ ಫೇಲ್ ಐತಿ, ಎಲ್ಲ ಫೇಲ್ ಐತಿ, ಯಾರು ನನ್ನ ಮಗನಿಗೆ ತಂದು ಕೊಡ್ತಾರೆ ಹೇಳ್ರಿ ನೀವು? ನಿಮ್ಮ ಮಗ ಬೇಕು ನೋಡಿ, ನಾವು ಹೆಂಗೆ ಮಾಡ್ಬೇಕು? ಊರಿಗೆ ಹೋಗ್ತೀವಿ ಅಂದ್ರೆ ನಮಗೆ ಮನೆ ಇಲ್ಲ, ಅದು ಒಂದೇ ಮನೆ ಅದ ಸರ್ ನಮಗೆ. ಅದೇ ಮನೆ ಲಾಕ್ ಮಾಡ್ಕೊಂಡು ಲಾಕ್ ಮಾಡಿ ನಾವು ಇಲ್ಲಿ ದಾರಿ ಬಿಗಿ ಕುಂದಿರ್ಬೇಕಿಲ್ಲ ಸರ್, ಹೇಳ್ರಿ ನೀವು. ಇನ್ನು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಫೈನಾನ್ಸ್ನವರು 1 ತಿಂಗಳ ಬಾಣಂತಿಯನ್ನ ಹೊರಗೆ ಹಾಕಿ ಮನೆ ಜಪ್ತಿ ಮಾಡಿದ್ದು ಕುಟುಂಬ ಕಿತ್ತೂರು ತಾಲೂಕಿನ ನಿಚ್ಚಣಕ್ಕಿ ಗ್ರಾಮದ ಸಂಬಂಧಿಕರ ಮನೆಗೆ ಹೋಗಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈನಾನ್ಸ್ ಸಿಬ್ಬಂದಿ ಮನವೊಲಿಕೆ ಮಾಡಿ ಮನೆ ಬೀಗ ಓಪನ್ ಮಾಡಿಸಿದ್ದಾರೆ. ಬಿಗ್ ಓಪನ್ ಹಿನ್ನೆಲೆ 1 ತಿಂಗಳ ಮಗುವಿನ ಬಾಣಂತಿ ಹಾಗೂ ಕುಟುಂಬಸ್ಥರು ಮನೆಗೆ ವಾಪಸ್ ಆಗಿದ್ದಾರೆ. ಈ ಮಧ್ಯೆ ಸಮಾಜ ಸೇವಕ ಸಂತೋಷ್ ಗುಬ್ಬಚ್ಚಿ ಬಾಣಂತಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಕಂಗಾಲಾಗಿದ್ದಾರೆ. ಸರ್ಕಾರ ಸಾಲಗಾರರ ಹಿತಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸುವುದಕ್ಕೆ ಮುಂದಾಗಿದೆ. ಆದರೆ ಕೂಡಲೇ ಸಾಲ ವಸೂಲಿ ಹೆಸರಲ್ಲಿ ಕಿರುಕುಳ ಕೊಡ್ತಾ ಇರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.